ಟಾಕ್ಸಿಕ್ ಮೂವಿ ರಿವ್ಯೂ. ಗೀತು ಅಕ್ಕ ಊಹೆ ಮಾಡಿರೋ ಆ ಪ್ರಪಂಚ, ಅದರಲ್ಲಿ ನಡೀತಿರೋ ಆಕ್ಷನ್ಸ್ ಅಂಡ್ ಮೈಂಡ್ ಗೇಮ್ಸ್ ಜೊತೆಗೆ ರಾಯನ ಟಾಕ್ಸಿಸಿಟಿ ಲೆವೆಲ್ಗೆ 200% ಟಾಕ್ಸಿಕ್ ಅನ್ನುವ ಟೈಟಲ್ ಸೂಟ್ ಆಗಿದೆ. ಪ್ಲಾಟ್ 1947 ಗೋವಾದ ಬ್ಯಾಕ್ ಡ್ರಾಪ್ ಅಲ್ಲಿ ಅಪ್ಪ ಮಗನ ಸ್ಟೋರಿ ಅಂತ ನೀವು ಟೀಸರ್ ಟ್ರೈಲರ್ಸ್ ನೋಡಿ ಒಂದು ಅಸಂಪ್ಷನ್ಸ್ ಮಾಡಿದ್ರಿ. ನೋ, ಸಿನಿಮಾದಲ್ಲಿ ಡೀಪೆಸ್ಟ್ ಸ್ಟೋರಿ ಇದೆ, ಅದರಲ್ಲೂ ಸಹ ಮಲ್ಟಿಪಲ್ ಲೇಯರ್ಸ್ ಅಲ್ಲಿ ಸ್ಟೋರಿ ಇದೆ. ಎಸ್, ಸ್ಪಾಯ್ಲರ್ಸ್ ಬೇಡ, ಬಟ್ ಅಕ್ಕ ತಮ್ಮನ ಪ್ರೀತಿಯನ್ನ, ಒಬ್ಬ ಬಾಸ್ಟರ್ ಟಾಕ್ಸಿಕ್ ಮೈಂಡೆಡ್ ಫಾದರ್ ನ, ಸೈಕೋ ಕ್ಯಾರೆಕ್ಟರ್ ಟಿಕೆಟ್ ನ, ಇಂಥ ವರ್ಲ್ಡ್ ಅಲ್ಲಿ ಒಂದು ಡೀಪೆಸ್ಟ್ ಲವ್ ಸ್ಟೋರಿನ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಮೇನ್ಲಿ ಇಟ್ಸ್ ಎ ರಿವೆಂಜ್ ಸಗಾ ಇನ್ ಸೆಕೆಂಡ್ ಹಾಫ್, ಬಟ್ ಟ್ವಿಸ್ಟ್ ಇದೆ ಅಪ್ಪ ಮಗನ ರಿವೆಂಜ್ ಅಲ್ಲಿ. ನಾ ಇಲ್ಲಿ ಆ ಟ್ವಿಸ್ಟ್ ನ ರಿವೀಲ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಸಿನಿಮಾ ನೋಡ್ಬೇಕಾದ್ರೆ ಆ ಎಕ್ಸ್ಪೀರಿಯನ್ಸ್ ಹಾಳು ಆಗುತ್ತೆ. ಸೊ ನೀವೇ ಥಿಯೇಟರ್ ಅಲ್ಲಿ ನೋಡಿ ಸೀಟ್ ಎಡ್ಜ್ ಅಲ್ಲಿ ಕೂರಿಸಿ ನಿಮ್ಮ ಮೈಂಡ್ ಗೆ ಒಂದು ಕರೆಂಟ್ ಶಾಕ್ ಕೊಡೋದಂತೂ ಪಕ್ಕ. ದ ವಿಜುವಲ್ಸ್ ಅಂಡ್ ಸ್ಕೇಲ್ ಆಫ್ ದ ಮೂವಿ 200% ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ ಗೆ ಮೀಟ್ ಮಾಡಿ ಆಗಿದೆ. ಎದೆ ಮುಟ್ಕೊಂಡು ನೀವು ಕಾಲರ್ ಎತ್ಕೊಂಡು ಹೇಳ್ಬೋದು ಹೆಮ್ಮೆಯಿಂದ, ನಮ್ಮ ಕನ್ನಡದ ಸಿನಿಮಾ ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ತೆಗೆದಿದ್ದಾರೆ ಅಂತ. ಮ್ಯೂಸಿಕ್ ಈ ಸ್ಟೋರಿಗೆ ನಡೀತಿರೋ ಸೀನ್ಸ್ಗೆ ಅಂಡ್ ಆ ಸಿಚುವೇಶನ್ಗೆ ತಕ್ಕಂಗೆ ಬ್ಲೆಂಡ್ ಮಾಡಿದ್ದಾರೆ. ನಿಮ್ಮನ್ನ ಸೀಟ್ ಎಡ್ಜಲ್ಲಿ ಕೂರಿಸೋದಕ್ಕೆ ಕತೆ ಎಷ್ಟು ಇಂಪಾರ್ಟೆಂಟೋ ಮ್ಯೂಸಿಕ್ ಸಹ ಅಷ್ಟೇ ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಈ ಸಿನಿಮಾ ನೋಡ್ಬೇಕಾದ್ರೆ ಅರ್ಥ ಆಗೋಗುತ್ತೆ. ಇನ್ನು ತಬಾಯಿ ಸಾಂಗು ಸಖತ್ ಕಿಕ್ ಕೊಡುತ್ತೆ ಕತೆಯ ಸಿಚುವೇಶನ್ಗೆ ಅಂಡ್ ನೋಡ್ತಿರೋ ಆಡಿಯನ್ಸ್ಗೂ ಸಹ. ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸಸ್, ಪ್ರತಿ ಕ್ಯಾರೆಕ್ಟರ್ಗೂ ಕಥೆ ಇದೆ, ಎಸ್ಪೆಷಲಿ ಫಿಮೇಲ್ ಲೀಡ್ಸ್ಗೆ ಪ್ರತಿ ಕ್ಯಾರೆಕ್ಟರ್ ಜೀವ ತುಂಬಿಸಿದ್ದಾರೆ ಆ ಪಾತ್ರಗಳಿಗೆ. ಎಸ್ಪೆಷಲಿ ಯಶ್ ತುಂಬಾನೇ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಆ ರೀತಿಯಾದಂತಹ ಸೀನ್ಸ್ ನ ಶೂಟ್ ಮಾಡ್ಬೇಕಾರೆ ಅಂಡ್ ಹಿ ಡನ್ ವೆರಿ ವೆಲ್. ಆತನಲ್ಲಿರೋ ರಾಕ್ಷಸನ ಪರ್ಫಾರ್ಮೆನ್ಸಸ್ ನ ನೀವು ನೋಡಬಹುದು. ಸೊ KGF ಚಾಪ್ಟರ್ 2 ಅಲ್ಲಿ ನೀರಲ್ಲಿ ಮುಳುಗಿದ ರಾಕಿನ ಈ ಸಿನಿಮಾದಲ್ಲಿ ರಾವಣನಾಗಿ, ರಾಕ್ಷಸನಾಗಿ, ಟಿಕೆಟ್ ಆಗಿ ಅಂಡ್ ರಾಯನಾಗಿ ನೋಡಬಹುದು ಈ ಟಾಕ್ಸಿಕ್ ಸಿನಿಮಾದಲ್ಲಿ. ಐ ಮೀನ್ ಕ್ಯಾರೆಕ್ಟರ್ ಡೆಪ್ತ್ ಆಫ್ ದ ಪರ್ಫಾರ್ಮೆನ್ಸ್ ಅಷ್ಟು ಡೀಪ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇರೋದು ಎರಡೇ ಕ್ಯಾರೆಕ್ಟರ್ಸ್, ನೀವು 4 ಅನ್ಕೋಬಿಟ್ಟಿರ ಆಮೇಲೆ. ಓಕೆ, ಲಾಸ್ಟ್ಲಿ ಸಿನಿಮಾ ಹೇಗಿದೆ ಅಂದ್ರೆ, ಇದನ್ನ ಹೇಳೋಕ್ಕೂ ಮುಂಚೆ ಸಾಕಷ್ಟು ಜನ ಟೀಸರ್ ಟ್ರೈಲರ್ಸ್ ನ ನೋಡಿ ಬೋಲ್ಡ್ ಸೀನ್ಸ್ ತುಂಬಾ ಜಾಸ್ತಿ ಇದಾವೆ, ಒಂದು ಆಡ್ ಗೆ ಸಹ ಹೋಲಿಸ್ತಾ ಇದ್ರು. ಬಟ್ ನಿಜ ಹೇಳ್ಬೇಕು ಅಂದ್ರೆ ಆ ರೀತಿ ಎಲ್ಲೂ ಸಹ ನಮ್ಗೆ ಅನ್ಸೇ ಇಲ್ಲ ಸಿನಿಮಾ ನೋಡ್ಬೇಕಾರೆ. ಎಸ್, ಆ ಕ್ಯಾರೆಕ್ಟರ್ ಅನ್ನೋದು ಅಷ್ಟೊಂದು ಟಾಕ್ಸಿಸಿಟಿ ಆಗಿ ಒಳಗಡೆ ಹೋಗುತ್ತೆ, ಅದಕ್ಕೋಸ್ಕರ ಆ ರೀತಿಯ ಸೀನ್ಸು ಇದೆ. ಅದನ್ನ ಬಿಟ್ರೆ ಬೇರೆ ಯಾವುದೇ ರೀಸನ್ಸ್ ಇಲ್ಲ. ಸೊ ನೀವು ಊಹೆ ಮಾಡಿರೋ ತರ ಯಾವುದೇ ಬೋಲ್ಡ್ ಸೀನ್ಸ್ ಇಲ್ಲ, ಆರಾಮಾಗಿ ಬಂದು ಸಿನಿಮಾನ ನೋಡಿ. ಲಾಸ್ಟ್ಲಿ ಸಿನಿಮಾದ ಒಳಗಡೆ ದೇರ್ ಆರ್ ಡೀಪರ್ ಲೇಯರ್ಸ್ ಆಫ್ ಸ್ಟೋರಿ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಮಜಾ ಬರುತ್ತೆ, ಅರ್ಥ ಮಾಡ್ಕೊಳ್ದೆ ಇದ್ರೆ ಮಜಾ ಬರುತ್ತೆ. ಅರ್ಥ ಆಯ್ತು ಅಂತ ಅನ್ಸುತ್ತೆ. ಮತ್ತೊಂದ್ಸಲ ಸಿನಿಮಾ ನೋಡಕ್ ಹೋಗ್ತಾ ಇದ್ದೀನಿ. ಇವಾಗ ನಿಮ್ಗೆ ಇನ್ನೂ ಅರ್ಥ ಆಗಿರುತ್ತೆ. ಹೋಗಿ ಸಿನಿಮಾ ನೋಡ್ಕೊ ಬನ್ನಿ. ಲವ್ ಯು. ನೆಕ್ಸ್ಟ್ ಸಿಗ್ತೀನಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.